ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ದೋಣಿ ಎಲ್ಲ ಹಾತಿಲ್ಲ ಅಂದರೆ ಸಂಕ್ರಾಂತಿಗೆಲ್ಲ ರಜೆ ಇರುತ್ತೆ ದೋಣಿಯವರಿಗೆಲ್ಲ. ಈ ಕೋಡಿ ಗಂಗೊಳ್ಳಿ ದೋಣಿಯವರಿಗೆಲ್ಲ ರಜೆ ಇರುತ್ತೆ. ಮತ್ತು ಬೇರೆ ಬದಿಯರೆಲ್ಲ ಹಾದ್ರು, ನಾವು ಒಂದರು ಪುಂದರೆಲ್ಲ ಹಾಕ್ತೇವೆ. ಅದ್ರ ಒಂದು ವರ್ಷಿನ ಹಾದಿತ್ತು ಗಣಿ ಅದು ಹಾದಿತ್ತು ಅಂದರೆ ಈಗಲೇ ಫಿಶಿಂಗ್ ಮಾಡ್ಕೊಂಡು ಅವ್ರು ಇವತ್ತು ಬರ್ತಿಲ್ಲ, ನಾಳೆ ಒಪ್ಪುದವ್ರು ಅವರು. ಹಾಗೆ ಅದಕ್ಕೆ ಅವರೆಲ್ಲ ಹಾಕ್ತಾರೆ. ಮತ್ತು ಇವತ್ತು ಫಿಶಿಂಗ್ ಮಾಡಿ ಇವತ್ತು ದಕ್ಕೆಗೆಲ್ಲ ಮೀನು ತೆಗೋದಿಲ್ಲ ನಮ್ಮ ಇದ್ರಾಗಿಲ್ಲ, ಅದಕ್ಕೆ ಯಾರು ಫಿಶಿಂಗಿಗೆ ಹಾಕಿಲ್ಲ. ಮತ್ತು ಅದು ಅಲ್ಲದೆ ಇವತ್ತು ಬೆಳಗ್ಗೆ ಗಾಳಕ್ಕೂ ಬೈದೆ. ಒಂದು ನಾಲ್ಕೈದು ಗಂಟೆಗೆ ಮೀನು ಸಿಕ್ಕಿದ್ದೇನೋ, ಅದಕ್ಕೆ ಇವತ್ತು ಬೆಳಗ್ಗೆ ಬೈದೆ. ಗಾಳಿ ಅದು ಅಷ್ಟಿದಿಲ್ಲ, ಅದಕ್ಕೆ ಬೈದೆ. ಕಂಬ ಎಷ್ಟು ಕಣ್ಣಿಗೆ ಸಿಗುತ್ತೆ, ಆ ಕಣ್ಣಿಗೆ ಸಿಕ್ಕದೆ ಫ್ರೈ ಮಾಡಿದ್ದೀನಿ ನಾಳೆ. ಮತ್ತು ದೋಣಿ ಹೊತ್ತ ದೋಣಿಗೆ ಅಂತಿಲ್ಲ, ಗಾಳಿ ಎಲ್ಲ ಇದ್ರ ದೋಣಿ ಎಲ್ಲ ಹೊತ್ತಿಲ್ಲ. ಈ ಹೊನ್ನಾವರ ಸೈಡಾಗೆಲ್ಲ ಒಳ್ಳೆ ಮೀನಿತ್ತು, ಇಲ್ಲೆಲ್ಲ ಎಂಥ ಮೀನು ಇಲ್ಲೇ ಇತ್ತು. ಸುಮಾರು ದಿನ ಆಯಿತು, ಒಂದು 2-3 ದಿನ ಮೇಲಾಯಿತು, ಎಂಥ ಮೀನಿತ್ತು. ಅದ್ರಾಗ ಅಲ್ಲೊಂದು ದೋಣಿ ಇತ್ಕಣಿ, ಮರುವಂತಿದ್ದು ಎಲ್ಲ ದೋಣಿ ಅದು ಅಂತ. ಇಷ್ಟು ದೊಡ್ಡದ ಗಾಳ ಮಾತ್ರ ಸುಮಾರು ದೊಡ್ಡದಾಯ್ತು. ಇದಕ್ಕೆ ಈ ಸಣ್ಣ ಕಂಡಿಗೆ ಬಾಯಿ ಹಾಕೋದು ಕಷ್ಟ ಇತ್ತು. ದೊಡ್ಡ ಗಾಳ ಇತ್ತು ಇದು. 16 ನಂಬರ್ ಗಾಳುವ ಸಿಕ್ಕತ್ತಂಬುದೇ ಡೌಟು. ಈಗ ಬೈದೆ ಗಾಳು, ಈಗ ಈ ಬೆಂಡಾಗಿರ್ಬೋದು. ಈಗ ಮತ್ತೊಬ್ಬತ್ತ ಈಗ ಅವನಿಗೆ ಬೆಂಡೆ ಗಾಳಿದೆ. ಇದ್ರ ಬಿಸೋಡು ದೊಡ್ಡದಂತ, ಇದು ವೆಯ್ಟ್ ಜಾಸ್ತಿ ಇತ್ತಲ್ಲ, ಫೋಕಸ್ಸೇ ಔಟ್ ಆಗ್ತಲ್ಲ. ಮರಿ ಇದು ದೊಡ್ಡದಿತ್ತಲ್ಲ ಇದು ಸೀಸ, ಅದಕ್ಕೆ ಅಲ್ಲ ಬಿಸೋಡು ಕಷ್ಟ ಅದು. ಎಲ್ಲ ಮುದ್ದೆ ಇದೆ ಬಿಡ್ತಾರೆ. ಮೀನು ಇತ್ತದ್ರಾಗೆ. ಹಿಡ್ದಲ್ಲ ಗಡ ಅವಾಗ ಹಿಡ್ದ ಗಣಿ ಹೊಳಿ ಬೇಗೇನ ಒಕ್ರನ ಒಕ್ರ ಹಿಡ್ದ ಗಣಿ ಅಂತೂ ಫಸ್ಟ್ ಹಿಡ್ದ. ನಮ್ದಿಲ್ಲಿ ಅಂತ ಸಿಕ್ಕತ್ತ ನೋಡುವ. ಆಗಲಿಂದ ಗಾಳ ಹಾಕಿ ಹಾಕಿ ಸುಸ್ತಾಗಿ ಒಂದು ಬಾಯ गाँव हेड़दिल्ली कहीं सुमार ಹೊಡೆದಿತ್ತು. ಕಸ್ಕ್ರಿ ಬಾಯಿ ಹಾಕುದಿಲ್ಲ ಅಂತಿಲ್ಲಿ. ಬಿಸಡಿ ಸಾಕಾಯ್ತು. ಖಾಲಿ ಚಾಡಿ ಎಲ್ಲ ಗಡ ಅಂತೂ ನಮ್ಮ ಅಜಿತ್ ಅವರು ಒಂದು ಶಾಡಿಯನ್ನು ಹಿಡಿದಿದ್ದಾರೆ. ಒಂದು ಎರಿತು. ಒಂದು ಚಾಡಿ ಹಿಡ್ದಲ್ಲ ಗಡ. ಈಗ ಮೀನು ಬಾಯಕ್ಕೂ ಸ್ಟಾರ್ಟ್ ಐತೆ. ಇವ ಒಂದು 7 ಹಿಡ್ದ ಈಗ ಹಿಡ್ದೆ ಅಂತ ಎಂತ ಮೀನು ಹಿಡ್ದ ಅಲ್ಲೊಂದು ಜಿತ್ತು ಒಂದು ಶಾಡಿ ಹಿಡ್ದೆ. ತಂಗ ಒಂದು ಬಾಯಕ್ಲಿಲ್ಲ ಆಯ್ತು ನಂಗೆ. ನಾವು ಬಂದು ಕೂಡ ಈಗ ಮತ್ತೆ ಹಿಡ್ತಾ ಬಿಡು ಸ್ಟಾರ್ಟ್ ಆಯ್ತಾ. ಹಿಡ್ತಾ ಬಿದ್ರು ಕೂಡ ಸ್ಟಾರ್ಟ್ ಆಯ್ತು ಮೀನು ಬಾಯಿ ಹಾಕೋದು. ಹಾಗೆ ಆ ಸೈಡು ಜನ ಬರ್ತಿದ್ರು ಗಾಳ ಹೋದ್ರೆ ಕಂಡು ಬರ್ತಿದ್ರೆ. ಮತ್ತೆ ಇದು ಫುಲ್ ಮಾಡ್ತಿದೆ ಅಲ್ಲಿ ಕಮ ಎಲ್ಲಿತ್ತದ ಶಾಡಿಯಾ ಶಾಡಿ 2 ಬದಿ ಶಾಡಿ
ಶಾಡಿ ಶಾಡೆ ಅಷ್ಟೇ ಕಡ ಶಾಡಿ ಕೊಕ್ರ ಕಂಡಿಗೆ ಆಗಲಿ ಇಡೋದು ಅಣ್ಣ. ಎಲ್ಲಿ ಬಿತ್ತು ಕೂಡ ಎಲ್ಲಿಟ್ಟಿದ್ಯಾ ಮಾರ? ಅಲ್ಲಿಟ್ಟಿದ್ಯಾ? ಸೀದಾ ಲಾಸ್ಟ್ ತುದಿ ಎಂಡಿಗೆ ಓಪನ್ ಎಣ್ಸ್ಕೊಂತೆ ಅಲ್ಲ ಅಷ್ಟರೊಳಗೆ ಇಲ್ಲ ಎರಡು ಮೀನು ಸಿಕ್ತ. ನಾ ಒಂದು ಸಿಕ್ತ ಅಲ್ಲೊಂದು ಸಿಕ್ತ. ಇನ್ನು ಈಗ ಸಿಕ್ಕುವುದ ಸಿಕ್ಲಕ್ಕ ಶಾಡಿಗಿಂತ ಕಂಡಿಗೆ ಸಿಕ್ಕರು ಒಳ್ಳದಿ. ಕಂಡಿಗೆ ಫ್ರೈ ಮಾಡಿ ಒಳ್ಳದು. ಶಾಡಿ ಫ್ರೈ ಮಾಡೋಕ್ಕಾಗ್ತಿಲ್ಲ. ಶಾಡಿ ಬರೀ ಸಾರು ಮಾಡ್ಲಾಕ. ಅದು ದೊಡ್ಡದೇ ಶಾಡಿ, ಎರಡು ದೊಡ್ಡದಿದ್ದು ಶಾಡಿ. ನಿನ್ನೆ ಸಿಕ್ಕ ಸಣ್ಣ ಸಣ್ಣ ಶಾಡಿ. ಇವತ್ತು ಒಂದು ಹದ ಸೈಜಾಗಿತ್ತು, 3 ಹೋಳು ಮಾಡ್ಲಾಕ ಶಾಡಿ. ಇನ್ನು ಮತ್ತೆ ಎಂತೆಲ್ಲ ಸಿಕ್ಕತ್ತೆ ಕಾವು. ಚಪ್ಪಲ್ ಹೋಯ್ತೀಗ. ಅರೆ ಅರೆ ಈ ಮದುವೆ ಆಯ್ತಾ? ವಾತಿಗ ವಾತಿಗ ಹೌದಾ? ಇದು ಕೈ ಜಾರ್ತಣ್ಣ ಇದ. ನಂದು ನಿನ್ನೆ ಕೈ ಜಾರಿ ಗಾಯ ಇಲ್ಲಿ ಗಾಯ ಐತಿ, ಹೆಚ್ಚು ಐತಿ. ವಿಡಿಯೋ ಇದೆ ಇದೆಂತ ಕಡೆ ಫುಲ್ ಬ್ಲರ್ ಆಯ್ತು ಒಂದೇ ಸತಿ. ಆಟ್ ಫೋಕಸ್ ಅದು ಫುಲ್ ಫೋಕಸ್ ಆಯ್ತು ಒಂದೇ ಸತಿ. ಚಾರ್ಲಿ ಇಲ್ಲಿದೆ ಗಣಿ, ಮೊನ್ನೆ ವಿಡಿಯೋ ಮಾಡಿದ್ದಾರೆ. ಚಾರ್ಲಿ ಹೊಳೆ ಹೋಯ್ಕ ಮೀನು ಹಿಡ್ಕೊಂಬಂದ. ನಮ್ಮ ಬಾಯಕತ್ತ ಹೋ ಜಸ್ಟ್ ನೀರು ಮೇಲೆ ಬರ್ತಿದ್ದೇವೆ. ಹಾಂ ಈ ಲೆಕ್ಕದಲ್ಲಿ ಮೀನು ಶಾಡಿ ಇರುವ ಸಾಧ್ಯತೆ ಇದೆ. ಎಂತಿಲ್ಲ ಒಳಗಡೆ ತಪ್ಪಿ ಐತದಿಲ್ಲ. ಈಗ ಸಿಕ್ತಂಬರ್ ಒಂದೇ ಶಾಡಿ ಸಿಕ್ಕರ. ಇದೆಂತ ಮೀನು ಗಿಡ? ಕೊಕ್ರ ಗಿಡ. ಕೊಕ್ರ ಜಸ್ಟ್ ಮಿಸ್ ಗಡ. ನಮ್ಮ ಜಿತ್ತವ್ರು ಹಿಡಿದು ಫೋಕಸ್ ಇದಾತಿಲ್ಲ ಗಡಿ. ಇದ ಮೇನ್ ಆಗ್ಲಿ ಅಂದ್ರೆ ಆಟೋ ಫೋಕಸ್ ಆಗ್ತಿದೆ. ಹತ್ರ ಬಂದ್ರು ಕೂಡ ಫುಲ್ ಬ್ಲರ್ ಆಪ ಸ್ಟಾರ್ಟ್ ಆಗ್ತೀವಿ ಮೊಬೈಲ್. ಇದ್ರಿಗಿಂತ ಅದೇ ಅಡಿಲ್ಲ ಏನು. ಇದ್ರ ಕ್ಲಾರಿಟಿ ಅಷ್ಟು ಒಳ್ಳೆಲ್ಲ ನನಗಿತ್ತಪ್ಪ. ಅದೇ ಒಳ್ಳೆ 13 ಒಳ್ಳೆ ಕಂಡು ತಪ್ಪಿ ಹಾತಿತ್ತಿದೆ. ಬ್ಲರ್ ಆಪ್ ಸ್ಟಾರ್ಟ್ ಆಯ್ತು. ಎಂತ ಆಗ್ತಿತ್ತು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತೀಯ? ಸ್ಪಾಟ್ ಒಳ್ಳೆ ಒಂದು ಬ್ಲರ್ ಆಪ್ ಅದು ಒಂದೇ ಸಿಕ್ಕದ. ಅದು ನೀವು ಅದನ್ನು ಸಿಕ್ತಿ ಅಂತ ಹೇಳ್ತಾರೆ. ಇಲ್ಲ ಆಳದಲ್ಲೇ ಗೊತ್ತಾಗ ಅಲ್ಲಿ ಇಲ್ಲಂತ ಬಾಯಾಕತ್ತ ಆಗ ಮಸ್ತ್ ಪುನಃ ಬ್ಲರ್ ಆಯ್ತು. ಹೈಟ್ ಅದ ಒಂದು ಟ್ಯಾಪ್ ಮಾಡ್ರೆ ಮಾತ್ರ ಬ್ಲರ್ ಹೊತ್ತು ಎಂತ ಆಯ್ತು. ಇಲ್ಲ ಅಂತಿಲ್ಲ ಗ್ಯಾರಂಟಿ. ಹಾಳದಿದ್ದೆಲ್ಲ ಹೋಯ್ತೆ ಅಂತ. ಶಾಡಿ ಇಲ್ಲ ಅವ ಲಾಕರ್ ಮಾತ್ರ ಬತ್ತು. ನೀ ಹಂಗೆ ಸ್ಲೋ ಮಾಡ್ರು ಹೊತ್ತದಕ್ಕಿತ್ತ. ಒಪ್ಪಿದೆ ನೀ ಸ್ಲೋ ಬಾರ ಹೇಳಿಕ್ ಬಂತ ಶಾಡಿ
ಬುಡ್ನ ಶಾಡಿ ಎರಡು ಇದ್ದಂಗಾರೆ ಶಾಡಿ ಶಾಡಿ ಅಂದ ಶಾಡೆ ಶಾಡಿ ಇವತ್ತು ಬರೀ ಶಾಡಿ ಸಿಕ್ತಿತ್ತ ಒಂದು ಕೊಂಡಿಕ್ಕಿ ಇಲ್ಲ ಇದು ಇವತ್ತು ಒಂದು ಬದಿ ಬಿಸಿಲು ಅಪ್ಸೂರು ಆಯ್ತು ಈಗ ಬರೀ ಶಾಡಿ ಶಾಡಿ ಮಯ್ಯ ಅಂತ ಝೂಮ್ಗಳಿದೆ ಅದು ಫುಲ್ ಝೂಮ್ ಇಟ್ರೆ ಅಂತ ಬಾಜದ್ದೇನು ಇದೆ ಇಟ್ಕೋ ಕರೆಕ್ಟ್ ಇಟ್ಕೋ ಕಪ್ಪಿ ಹತ್ತೀಗ ಕಪ್ಪಿ ಆಯ್ತು ಬಿಡ ಬರೀ ಶಾಡಿಗಳು ಇವತ್ತು ವಿಡಿಯೋಗ್ರಾಫರ್ ನಿನ್ನೆ ಮಗುವಿಂದ ಇವತ್ತು ಅಪ್ಪಯ್ಯ ರಮ ಮೂಳ್ತಾಗ್ತಿ ಶಾಡಿದು ಬರೀ ಅಂದದೆ ಫೋಕಸ್ ಹೊತ್ತಿದ್ರಾಗೆ ಸಾವುಕೆ ಅದ್ರಾಗ ಒಂದು ಶಾಡಿ ಮೂಡ್ಲು ಅಂತ ಆಗ್ತ ಚಾಯಿಂಗ್ ಚಾಯಿಂಗ್ ಅದು ಉಲ್ಟೆ ಇಟ್ಕಣಕಿ ಇದು ಗಡ್ಬಿಡಿ ಒಳಗೆ ಈ ಸೈಡ್ ಇಟ್ಕೊಂಡು ಸಮಾಧಾಗ್ತು ಗಡ ಶಾಡಿ ಮುಳ್ಳೆದಾಗ ಯಾದಿ ಎಲ್ಲ ಚಾಯಿಂಗ್ ಚಾಯಿಂಗ್ ಅಂತಿತ್ತು ಒಂದು ಏಳು ಮೂರು ನಾಲ್ಕು ಐದು ಶಾಡಿ ಏಳು ಕೊಕ್ಕರು ಯಾರಿಗೆಲ್ಲ ಫುಲ್ ಇದೆ ಆಮೇಲೆ ಗಾಳ ಹಾಕಿದರೆ ಅದೇ ಈಗ ಕಟಿಂಗ್ ಮೊನ್ನೆ ಒಂದ್ಸತಿ ಕಟಿಂಗ್ ಮಾಡಿ ಸರಿ ಹೇಳಿ ಮತ್ತೆ ಕೂಲ್ ಜಾಸ್ತಿ ಇದ್ರು ಆತಿಲ್ಲ ಯಾಕಂದ್ರೆ ಈಗ ಮತ್ತೆ ಬಿಸಿಲಲ್ದ ನೀವು ಇಲ್ಲಿ ಇಪ್ಪು ಬಿಸಿಲಿಗಿಂತ ಅಲ್ಲಿ ಉಪ್ಪು ಇಪ್ಪು ಬಿಸಿಲಲ್ದ ಸಮ ಇದು ಮಾಡುತ್ತೆ ಅಂದರೆ ಸಾಧಾರಣದ ಬಿಸಿಲಲ್ಲ ಸಮ ಅಂದರೆ ಅಲ್ಲೂ ಒಂದು ಬದಿ ಬಿಸಿಲಿಂದ ಹೀಟ್ ಆಗ್ತದೆ ಮತ್ತು ಉಪ್ಪು ನೀರು ಇದಕ್ಕೂ ಮತ್ತು ಗಾವಿಗೆ ಸಮ ಹೀಟ್ ಆಗ್ತದೆ ಆ ದೋಣಿ ಹಾಪರ್ ಕಪ್ಪಿಪ್ಪು ರೀಸನ್ ಅದಕ್ಕೆ ಈ ನಮ್ಮನೆ ಬಿಸಿಲಿಗೆ ಕಲರೆಲ್ಲ ಕಿತ್ತು ಹರಿಯತ್ತೆ ಎಷ್ಟೇ ಬೆಳಿದರಪ್ಪ ಅಂದ್ರೆ ಕಿತ್ತು ಹರಿಯತ್ತೆ ನಾವು ಮೊದಲೇ ಕಪ್ಪು ಅದಕ್ಕೆ ದೊಡ್ಡ ಟಪ್ಪಿ ತಗೊಂಡು ಓಡಾಡ್ತೀನಿ ಅದಕ್ಕೆ ಮತ್ತೆ ತಲೆ ಕೂಲಿದ್ರೆ ತಲೆನೋವು ಸಡತ್ತೆ ಕೊಂಡೆಲ್ಲ ಬ್ಯಾಳೆಲ್ಲ ಹೆರ್ಬತ್ತಷ್ಟು ನೋವು ಬರ್ತೀನಿ ಗ್ಯಾಂಗಿದ್ದಾರೆ ಗ್ಯಾಣಿಗವರು ಬಂದಿದ್ದಾರೆ ನೋಡಿ ಎಲ್ಲ ಟ್ರಿಪ್ಪಿ ಒಬ್ಬ ಪ್ಲ್ಯಾನ್ ಅಂತಿತ್ತು ಅದು ದೊಡ್ಡ ಟ್ರಿಪ್ಪಿ ಒಬ್ಬ ಪ್ಲ್ಯಾನ್ ಅಂತಿತ್ತು ಈಗ ನಮ್ಮ ಗಂಗಾ ಲೋಯ ಎಲ್ಲ ಎಂತ ರಿವ್ಯೂ ಕೊಡು ಹೊಸ ನಂಬರ್ ಕೊಡ್ತೀನಿ ಗೂಗಲ್ ಓಪನ್ ಹಂಗೆ ಎಲ್ಲಿ ಟ್ರಿಪ್ ಯಾತ್ರೆ ಲಕ್ಷದ್ವೀಪ್ ಕನ್ಯಾಕುಮಾರಿ ಅಂತ ಇದ್ದ ಕಡೆ ನಿನ್ನೆ ಅವ ಅಲ್ಕೊಂಡಿ ನಾನು ಅಂದ್ಕೊಂಡೆ ಒಂದು ಚೇಂಜ್ ಆಯ್ತು ಕಂಡೆ ಬಪ್ಪದಿ ಫ್ಲೈಟಿಗೆಲ್ಲ ಬಪ್ಪ ನಮ್ಮರು ಅದೆಲ್ಲ ಎನ್ಸ್ಕೊಂಡಿದ್ದು ಜಾಸ್ತಿ ಅದಕ್ಕೋಸ್ಕರ ಇದು ಮಾಡು ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಅಣ್ಣ ಇದಕ್ಕೆ ಬಜೆಟ್ ಇಲ್ಲ ಹಾಕಿ ಇಲ್ಲಿಂದ ಟ್ರೈನ್ ಹೋಗೋದು ಅಲ್ಲಿ ಟಿ ಟಿ ಮಾಡು ತೋರ್ದೆಲ್ಲ ಬೇಡ ಮಾಡ್ಬೇಡಂದ್ರೆ ನಾವು ಮಾಡ್ತೀವಿ ಓಡಿಸ್ಕೋ ಬಸ್ ಇರೋದಾಗಿತ್ತು
ಒಂದೇ ಕಟಿಂಗ್ ಇದೆ ಈಗ ಹೇಳಿಕೊಡಿ. ಜಾಸ್ತಿ ಅಂತಿಲ್ಲ ಅಂದರೆ ಹೆಂಗೆ ಅಲ್ಲಿಂದ ಇಷ್ಟು ಹಿಂಗೆ ಬಂದು ಆಮೇಲೆ ಹಿಂದೆ ಅವನು ಈ ಥರ ಕಟಿಂಗ್ ಮಾಡ್ತಾನೆ. ಗಣೇಶ ಉಂಡ ಈ ಥರ ಆಯ್ತು ಅವನು ಕಟಿಂಗ್ ಈ ಥರ. ಎತ್ತ ಕಣಿ ಇದೇ ಥರ. ಹಾಗಂತೂ ಒಂದು 5 ಶಾಡಿ ಸಿಗ್ತ. ಅರೆ ಈ ಗಾಳ ಹಾಕುವುದು ಅಭ್ಯಾಸ ಶುರು ಆಗಲ್ಲ. ಸುಮ್ಮನೆ ಮನೆ ಬದಿ ಕುತ್ಕೊಂಬತ್ತಿಲ್ಲ, ಬೇರೆ ಯಾವ ಕೆಲಸಕ್ಕೆ ಹೋಗಿ ಮನಸ್ಸು ಆಗ್ತಿಲ್ಲ. ಅದೇ ಈಗ ಗಾಳ ಹೋಗಿ ಅಲ್ಲ ನಮ್ಮ ಸತ್ಯ ಅವ್ರು ಗಾಳ ಹಾಕ್ತಿ ಅಂತ ಹೇಳ್ತಿದ್ರ. ಅವಾಗ ಗಾಳಿ ಜೋರಿತ್ತಲ್ಲ ಕಡೆ ಇಳ್ದ ಟೈಮ್ ಅಲ್ಲ ಈಗ ಲಾಂಬರ್ಲ್ಲ ಅಷ್ಟು ಹೊಡೋದಿಲ್ಲ ಅಲಿಯಲ್ಲ. ಅಲ್ಲಿ ಆಗ್ದಾಗೆ ಕಂಡಿಗೆ ಅದು ಬೇರೆಂತ ಮೀನು ಬಾಯಿಗಳು ಆಗ್ತದೆ. ಮತ್ತು ಆ ಸೈಡ್ ಅಂತ ಮೀನಿಲ್ಲ ಅಂಬ್ರಿ ನಾವು ಆಗ ಹೋದಲ್ಲಿ. ಮತ್ತು ಆ ಎಂಡಗಲ್ದ ಶಿವಕ್ಕ ಹತ್ರ ನಿನ್ನೆ ಎಲ್ಲ ಇದ್ದಿತ್ತಂಬ್ರ ಕೊಡೋ ಎಲ್ಲ ಸಿಕ್ತಿದ್ದ. ದೊಡ್ಡ ದೊಡ್ಡ ಕೊಡೋ ಅಂತಿದ್ಯಾ. ಇದು ಫ್ರೆಶ್ ಹಾಕ್ರೆ ಸಿಕ್ಲಕ್ಕೇನು. ಇದು ನಮ್ದು 3 ದಿನ ಚಟ್ಲಿ. ಅದೀಗ ಸಿಕ್ಕತ್ತಾ ಇಲ್ಲಿಯಾ ಅಂತ ಕಾಣಕ ಗಾಳ ಹಾಕೋರು ಸುಮಾರು ಜನ ಬಂದು ನಿಂತೀರ ಬದಿ. ನಾವು ಇಲ್ಲಿ ಅಲ್ಲಿ ತನಕ ವಾಪಸ್ ಎಡಿಯ ನಮಗೆ. ಅದಕ್ಕೆ ಇಲ್ಲೇ ಚಾಂಕ್ಕೊಂಡಿತ್ತ, ಇಲ್ಲೇ ಚಾಂಕ್ಕೊಂಡು ಹಾಕುದು ಕಾವ. ಇವತ್ತು ಅಂತ ಸಿಕ್ಕತ್ತೆ ಕಮ್ಮಿಗೆ ಫ್ರೈ ಮಾಡು ಅಂದರೆ. ಇವತ್ತು ಶುಕ್ರವಾರ ಮತ್ತದು ಅಲ್ಲೇ ವರಮಹಾಲಕ್ಷ್ಮಿ ದಿನ ಅಂದ್ರೆ ಫ್ರೈ ಮಾಡೋದು ನಮ್ಮದು ಹೇಳ್ರೆ ನಂಗೆ ಮೆರ್ತಕ್ಕೆ ಹೊಡಿತಾಳೆ ಗ್ಯಾರಂಟಿ. ಇನ್ನೀಗ ಸುಮಾರು ದಿನ ಆಡ್ಕೊಳ್ದಂಗೆ ಮೀನೆಲ್ಲ ಮಾಡೋದಿಲ್ಲ. ಅವರಲ್ಲಿ ಮೀನು ತಿಂತಿರಲ್ದ ಅಷ್ಟ. ನಾ ಮಾಡಂದ್ರಲ್ದ ನಾ ಕಣ ಬೈತಾನೆ ಬೇಕಾದ್ರೆ ನೀನೇ ಮಾಡ್ಕೊ ಹಾಗಲ್ಲ ಅಂತಾರೆ. ಆರು ಲಾಸ್ಟಿಗೆ ನಾವು ಮೀನು ತಿಂಬಾರ ಲಾಸ್ಟಿಗೆ ಗೌಜ ಅದು ಎಂಥರು ಮಾಡ್ಕೊಂಡಾರ ಮೀನು ತಿಂದತ್ತೆ. ಅದು ಎಂತ ಮಾಡ್ಕಿಲ್ಲ. ದೋಣಿ ಹಾಲು ಹಾಪರಿಗೆ ವಾರ ಕಡ್ಕೊಂಡು ಅಂತೇಳಿ ಆತಿಲ್ಲದ ದೋಣಿ ಹಾಪರ್ ಮೀನು ತಿಂದ. ಇಲ್ಲಾಂದರೆ ದಿನ ತರಕಾರಿ ತಿಂದ್ರೆ ಗ್ಯಾಸ್ ಸ್ಟಾರ್ಟ್ ಅದು. ಆ ದೋಣಿಗೆಲ್ಲ ಹೋಪಾತಿ ತರಕಾರಿ ಅದು ಇದೆಲ್ಲ ಒಂದು ಕಾಮ್ ಕಾತಿಲ್ಲ. ಅಲ್ಲೆಲ್ಲ ಮೀನು ತಿಂತಿಪ್ಪತ್ತಿಗೆ ಫ್ರೈ ಎಲ್ಲ ತಿಂತಿಪ್ಪತ್ತಿಗೆ ನಾವು ಸುಮ್ಮನೆ ಕಮ್ಮಿ ಕತ್ತ ಇಲ್ಲ ಅತ್ತಿಲ್ಲ. ಅದಕ್ಕೆ ಗಲಾಟೆ ಮಾಡಿ ಅವ್ರು ಫ್ರೈ ಮಾಡ್ಕೊಳ್ಳೋ ದಿನ ಫ್ರೈ ಎಂಥವ್ರು ಇಲ್ಲ ಸುಕ್ಕ ಇಲ್ಲಾಂದರೆ ಸಾರು ಆ ಥರ ಮಾಡ್ಕೋಬೋದು. ಇವತ್ತು ಕಾಂಬ ಗಾಳಿ ಒಂದು ಜೋರಿತ್ತು. ಇಲ್ಲ ಅಂದರೆ ಈ ಥರ ಮೀನು ಸಿಕ್ಲಕ್ಕೆ ಒಂದು ಕಾಂಬ. ಗಾಳ ಹಾಕಿ ಹಾಕಿ ಸಾಕಾಯ್ತು. ಈ ನಮ್ನಿ ಗಾಳಿ ಎಲ್ಲ ಒಂದು ಮೀನು ಸಿಕ್ಕರೆ ಎಲ್ಲ ಬಾಯಿ ಹಾಕೋದು ಓಡ್ತಿರುತ್ತೆ. ಬಾಯಿ ಹಾಕತ್ತಾರ ಸಿಕ್ಕುದಿಲ್ಲ. ಕೊಲಿ ಹಿಡುತ್ತೆ ಗಾಳಿ ಜೋರಿತ್ತ. ಮತ್ತು ಎರಿ ಎಲ್ಲ ಮತ್ತು ಉದ್ರಿ ಆಗ್ತದೆ ರೊಟ್ಟಿ. ಅದಕ್ಕೆ ಸಾಕು ಅನಿಸುತ್ತೆ. ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.